ಗೊತ್ತಾಗೋದಿಲ್ಲ. ನಿಮಗೆಲ್ಲರಿಗೆ ನಾನು ಏನು ಹೇಳೋದಂದರೆ ಭಾಳ ಸುಲಭ. ನಿಮಗೆ ಆರೋಗ್ಯದಲ್ಲಿರಬೇಕಾ, ಎಲ್ಲರನ್ನು ಪ್ರೀತಿ ಮಾಡಿ. ಅನಾರೋಗ್ಯದಲ್ಲಿರಬೇಕಾ, ದ್ವೇಷ ಮಾಡಿ. ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ. ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು, ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು. ಹೆದರಿಕೆಯಿಂದಲೇ ಜನ ಸಾಯುವುದು, ಹೆದರಿ ಸಾಯುವುದು. ಕಾಯಿಲೆ ಹೆದರಿಕೆ, ಕಾಯಿಲೆ ಬರ್ತದೆ ಕಾಯಿಲೆ ಬರ್ತದೆ ಕಾಯಿಲೆ ಬರ್ತದೆ ಸ್ವಾಗಲು ಎಣಿಸೋದು. ಆದರೆ ಎರಡು ವಿಷಯ ಮಾಡಿ. ಒಂದು ಐಲಿಟ್ಸ್ ಕಪ್ಲೆಟ್ ಉಂಟು. ಐ ಈಟ್ ವೆನ್ ಐ ಆಮ್ ಹಂಗ್ರಿ, ಐ ಡ್ರಿಂಕ್ ವೆನ್ ಐ ಆಮ್ ಥರ್ಸ್ಟಿ, ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವಿಲ್ ಸರ್ಟ್ಲಿ ಲೀವ್ ಟಿಲ್ ಐ ಡೈ. ನಾನು ಹಸಿವಾದರೆ ಊಟ ಮಾಡ್ತೇನೆ, ಬಾಯಾರಿಕೆ ಆದರೆ ಕುಡಿತೇನೆ, ಆಕಾಶ ಕೆಳಗೆ ಬೀಳ್ದಿದ್ರೆ ಸಾಯುವವರೆಗೆ ಬದುಕ್ತೇನೆ ಅಂತ. ಮತ್ತು ಒಂದು ಹೇಳ್ತೇನೆ, ದಿವಸಾಗಲೂ ಬೇಕಿದ್ರೆ ಡಾಕ್ಟ್ರನ್ನ ನೋಡಿ, ದಿವಸಾಗಲೂ ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ, ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ, ಒಂದು ದಿವಸ ಕೂಡ ಹೆಚ್ಚು ಬದುಕುವುದಿಲ್ಲ, ಅದು ಗ್ಯಾರಂಟಿ. ಬರ್ನಾರ್ಡ್ ಶಾ ಭಾಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಿಲೆಮಾದಲ್ಲಿ. ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್, ಯು ವಿಲ್ ನೆವರ್ ಸಕ್ಸೀಡ್ ಅಂತ. ಆದ್ದರಿಂದ ನಿನಗೆ ಪ್ರೀತಿ ಇರಬೇಕು, ನಿನಗೆ ಎಂಪತಿ ಇರಬೇಕು, ಸಿಂಪತಿ ಅಲ್ಲ. ಸಿಂಪತಿ ಎಲ್ರಿಗುಂಟು. ಓ ಪಾಪ ಅವನಿಗೆ ಸೀಕು ಅತ್ಲೇ ಹೋದವ ಮರ್ತೈತೆ. ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು. ಅದಕ್ಕೆ ನೀವೇನಾದರೂ ಮಾಡಬೇಕು. ಅದಕ್ಕೆ ಡಾಕ್ಟ್ರಿಗೆ ಹೇಳೋದು, ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ. ಎಲ್ಲರನ್ನೂ ಪ್ರೀತಿ ಮಾಡಿ, ಸರ್ವಭೂತ ಪ್ರೀತಿ. ಎಲ್ಲರನ್ನೂ ಅಂದರೆ ಪ್ರಾಣಿ, ಹಕ್ಕಿ, ಎಲ್ರಿಗೂ ಪ್ರೀತಿ ಮಾಡಿ. ಅವುಗಳು ನಮ್ಮ ಹಾಗೆ ಅಲ್ವಾ? ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಏನೂ ಕಷ್ಟ ಇಲ್ಲ. ಮತ್ತು ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ. ದೇಹಕ್ಕೆ ಕಾಯಿಲೆ ಬರೋದಲ್ಲ. ದೇಹ ಅಂದರೆ ಮನಸ್ಸೇ. ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ, ಮ್ಯಾಟ್ರಿಗೂ ಎನರ್ಜಿಗೆ ಏನು ವ್ಯತ್ಯಾಸ ಇಲ್ಲ, ಶಕ್ತಿಗೂ ವಸ್ತುವಿಗೆ ಏನು ವ್ಯತ್ಯಾಸ ಇಲ್ಲ. ಅದು ಎರಡು ಒಂದೇ. ಅದಕ್ಕೆ ಎ ಡ್ಯುಯಾಲಿಟಿ ಅಂತ ಹೇಳೋದು, ಅದಕ್ಕೆ ಅದ್ವೈತ ಅಂತ ಹೇಳೋದು. ಆ ಅದ್ವೈತವನ್ನು ನಾವು ನೆನೆಸಿದರೆ, ನಾವು ಸುಖದಲ್ಲಿದ್ದರೆ, ಬೇರೊಬ್ಬರು ಸುಖದಲ್ಲಿರಬೇಕು ಅಂತ ಎಣಿಸಿದರೆ, ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ನಿಮಗೇನಾಗೋದಿಲ್ಲ. ಇನ್ನೊಬ್ರು ಹಾಳಾಗಬಾರ್ದು ಆಗಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ. ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಹೇಳಿದೆಲ್ಲ, ಎಲ್ಲ ಕಣಗಳು ಸಿಂಕ್ ಡಾನ್ಸ್. ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ, ಕಾಯಿಲೆ ಬರುವುದಿಲ್ಲ, ದ್ವೇಷ ಬೇಡ, ಎಲ್ಲರೂ ಫ್ರೆಂಡ್ಸ್ ಆಗುವ. ಆಪ್ತೋಪಸೇವಿ ಭವೇತ್ ಆರೋಗ್ಯಂ. ಎಲ್ಲರೂ ನನ್ನ ಸಂಬಂಧ, ಆಚಾರ್ಯರು ನಮ್ಮ ಸಂಬಂಧ, ಅಮ್ಮನೂ ಸಂಬಂಧ, ರಾಮಕಿ ಸಂಬಂಧ, ರಾಜೇಂದ್ರ ಸಂಬಂಧ, ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕನ ಅಣ್ಣ ಕೂಡ ನಮ್ಮ ಸಂಬಂಧ. ಏನು ವ್ಯತ್ಯಾಸ? ಬ್ರಾಹ್ಮಣ ಬೇರೆ ಶೂದ್ರ ಬೇರೆ ಅಂತಿಲ್ಲ, ಎಲ್ಲರೂ ಒಂದೇ. ಜನ್ಮದಿಂದ ಏನಾಗೋದು? ಪ್ರಾಣಿ. ಜನ್ಮನೇ ಜಾಯತೆ ಜಂತು, ಕರ್ಮಣೇ ಜಾಯತೆ ದ್ವಿಜಃ. ಒಳ್ಳೆ ಕೆಲಸ ಮಾಡಿದ್ರೆ ಬ್ರಾಹ್ಮಣ ಆಗ್ತೀರಿ ಅಷ್ಟೇ, ಒಳ್ಳೆ ಕೆಲಸ ಮಾಡದಿದ್ರೆ ನೀವು ಶೂದ್ರನೇ. ಹಾಗಾಗಿ ನಾವೆಲ್ಲರನ್ನು ಪ್ರೀತಿ ಮಾಡುವ, ಮೇಲೆ ಕೆಳೆ ಅಂತ ಬೇಡ. ಮತ್ತು ಅವನು ದೊಡ್ಡವನು, ಅವನಿಗೆ ದೊಡ್ಡ ನಮಸ್ಕಾರ, ನಾನು ಸಣ್ಣವನು, ನಿನಗೆ ಸಣ್ಣ ನಮಸ್ಕಾರ ಇಲ್ಲ, ಎಲ್ರಿಗೂ ಒಂದೇ ನಮಸ್ಕಾರ. ಪ್ರೀತಿ ಬೇಕು. ಹಾಗಾಗಿ ಆರೋಗ್ಯದಲ್ಲಿರಬೇಕಾದ್ರೆ ಪ್ರೀತಿ ಮಾಡಿ. ಕಾಯಿಲೆ ಬರೋದು ಮನಸ್ಸಿನಲ್ಲಿ, ದೇಹದಲ್ಲೆಲ್ಲ. ದೇಹವನ್ನು ಚೆಕ್ ಮಾಡಬೇಡಿ, ಮನಸ್ಸನ್ನು ಚೆಕ್ ಮಾಡಿ. ಆದರೆ ನಮ್ಮ ಹತ್ರ ಈಗ ಮನಸ್ಕೋಪ್ ಇಲ್ಲ, ಮೈಂಡೋಸ್ಕೋಪ್ ಇಲ್ಲ, ಎಲ್ಲ ಸ್ಕೋಪ್ ಉಂಟು. ರಾಜೇಂದ್ರ ಹತ್ರ ಹೋದರೆ ಅವನು ಒಳಗೆ ಹೊಟ್ಟೆ ಒಳಗೆ ಹಾಕ್ತಾನೆ. ಈಗ ಅವರು 2 ಜನ ಹೋಗ್ತಾರೆ, ಒಬ್ಬ ಬಾಯಿಯಿಂದ ಒಬ್ಬ ಕೊಂಡೆಯಿಂದ, ಮತ್ತು ನಡುವಿನಲ್ಲಿ ಬಂದು ಹಾಯ್ ಅಂತ ಹೇಳಿ ಹೇಳ್ತಾರೆ. ಈಗ ಒಬ್ಬರೊಬ್ರು ಹೋಗೋದಿಲ್ಲ, 2 ಗ್ಯಾಸ್ಟ್ರೋಎಂಟ್ರಾಲಜಿ ಒಟ್ಟಿಗೆ ಹೋಗೋದು. ಸೊ ಇದೆಲ್ಲ ಬೇಡ, ಮೈಂಡೋಸ್ಕೋಪಿ ಬೇಕು. ಪೇಷಂಟ್ನ ಮನಸ್ಸನ್ನು ತಿಳ್ಕೊಳ್ಬೇಕು, ಅಂಥ ಶಕ್ತಿ ಡಾಕ್ಟ್ರಿಗೆ ಇರಬೇಕು. ಕಾಯಿಲೆ ಏನು ಅಂತ ಅವನೇ ಹೇಳ್ತಾನೆ. ಕೊನೆಗೊಂದು ಮಾತು ಹೇಳ್ತೇನೆ ನಿಮಗೆ. ನಮ್ಮ ದೊಡ್ಡ ಡಾಕ್ಟ್ರ್ ಇದ್ದರು, ಅವ್ರು ಹೇಳಿದರು, ಇಫ್ ಯು ಲಿಸನ್ ಟು ಯುವರ್ ಪೇಷಂಟ್ ಲಾಂಗ್ ಇನಫ್, ಹಿ ವಿಲ್ ಟೆಲ್ ಯು ವಾಟ್ ಈಸ್ ರಾಂಗ್ ವಿತ್ ಹಿಮ್. ಇವತ್ತು ಯಾರು ಡಾಕ್ಟ್ರಿಗೆ ಮಾತಾಡ್ಲಿಕ್ಕೆ ಪುರ್ಸೋತುಂಟು? ಅವ್ರ ಹೆಸರು ಲಾರ್ಡ್ ಪ್ಲಾಟ್ ಅಂತ. ಅವರು ದೊಡ್ಡ ಯೂನಿವರ್ಸಿಟಿ ಕಾಲೇಜ್ ಹಾಸ್ಪಿಟಲ್ ಪ್ರೊಫೆಸರ್ ಮೆಡಿಸಿನ್ ಆಗಿದ್ದರು, ಭಾಳ ದೊಡ್ಡ ಜನ ಅವರು. ಅವರು ಸಾಯುವ ಮೊದಲೊಂದು ಆರ್ಟಿಕಲ್ ಬರೆದಾರೆ, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ. ಇದರೆಲ್ಲ ಈ ಉಪದ್ರ ಇಲ್ಲದೆ ಹೇಗೆ ಬದುಕುವುದು ಅಂತ ಒಳ್ಳೆ ಆರ್ಟಿಕಲ್, ನೀವು ಓದಿ. ಲಾರ್ಡ್ ಪ್ಲಾಟ್ ಅಂತ ಅವರ ಹೆಸರು, PLATT, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್. ಅದು ಬಹಳ ಹಿಂದೆ ಬರೆದದ್ದು, ಸಿಗ್ತದೆ ಇಲ್ಲೋ ಇಂಟರ್ನೆಟ್ನಲ್ಲಿ ಗೊತ್ತಿಲ್ಲ, ಸಿಗ್ಬೋದು.